ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಾದಾಮಿ ಹಾಲನ್ನ ಹೇಗೆ ಮಾಡೋದಂತ ನೋಡೋಣ. ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಈ ಡ್ರಿಂಕ್. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್: 1 ಕಪ್ನಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಒಂದು 5-6 ಖರ್ಜೂರನ ಕೆಚ್ಚಿಬಿಟ್ಟು ಒಂದು 4-5 ಗಂಟೆ ಕಾಲ ನೀರಲ್ಲಿ ನೆನೆಸಿಟ್ಕೋಬೇಕು. ನೆನೆಸಿಟ್ರೆ ಬೇಗ ಗ್ರೈಂಡ್ ಆಗುತ್ತೆ. ಹಾಲು ಸಣ್ಣ ಕಾಫಿ ಗ್ಲಾಸಲ್ಲಿ 1 ಕಪ್ನಷ್ಟು, ಈ ಗ್ಲಾಸ್ನಲ್ಲಿ ನೀರು ಒಂದು 5-6 ಕಪ್ನಷ್ಟು ಬೇಕು. ಬಾದಾಮಿ ಒಂದು 10 ತೊಗೊಂಡಿದ್ದೀನಿ, ನೀರಲ್ಲಿ ನೆನೆಸಿಟ್ಕೊಳ್ಳಿ. ಗೋಡಂಬಿ, ಪಿಸ್ತಾ ಒಂದು 5 ತೊಗೊಂಡಿದ್ದೀನಿ, ಇದನ್ನು ನೀರಲ್ಲಿ ನೆನೆಸಿಟ್ಕೋಬೇಕು. ಇದ್ರ ಜೊತೆಗೆ ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ಗಸಗಸೆ ಒಂದು 2 ಟೀ ಸ್ಪೂನ್ನಷ್ಟು, ಏಲಕ್ಕಿ ಕಾಯಿ 2, ಜಾಯಿಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ಇದು ಆರೋಗ್ಯಕ್ಕೂ ಒಳ್ಳೆಯದು, ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಹಾಕೋದ್ರಿಂದ. ಸ್ವಲ್ಪ ಹಾಕೋಬೇಕು. ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆ ತೊಗೊಂಡಿದ್ದೀನಿ 30 ಗ್ರಾಮ್ನಷ್ಟು. ಇಲ್ಲ ಅಂದರೆ ಬಿಳಿ ಕಲ್ಸಕ್ಕರೆ ಏನಾದರೂ ಹಾಕೋಬೋದು. ಸ್ವೀಟಿಗೆ ತಕ್ಕಂತೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೋಡಿ ಹಾಕ್ಕೊಳ್ಳಿ. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಕಲ್ಸಕ್ಕರೆ ಹಾಕಿ ಒಂದು ಸಣ್ಣ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರನ್ನ ಹಾಕಿ ನೆನೆಸಿಟ್ಕೊಳ್ಳಿ. ಒಂದು 10 ನಿಮಿಷ ನೆನೆಸಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ನಲ್ಲಿ ಕೊಬ್ಬರಿನ ಹಾಕಿ ನೀರು ಹಾಕ್ದಂಗೆ ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕಿದ್ರೆ ಸಣ್ಣಗಾಗಲ್ಲ. ಫಸ್ಟ್ ನೀರು ಹಾಕ್ದಂಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದಾದಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ಳಿ. ನೀರು ಸಮೇತನೇ ಹಾಕ್ಕೊಳ್ಳಿ. ನಾನು ತುಂಬ ಹೊತ್ತು ನೆನೆಸಿರೋದ್ರಿಂದ ಹಾಗೆ ಹಾಕ್ತಿದ್ದೀನಿ. ಗಟ್ಟಿ ಇದ್ದರೆ ಸ್ವಲ್ಪ ಕುಟ್ಬಿಟ್ಟು ಹಾಕೋಬೋದು. ಇದಕ್ಕೆ ಜಾಯಿಕಾಯಿ, ಏಲಕ್ಕಿ ಮತ್ತು ಗಸಗಸೆ ಹಾಕ್ಕೊಳ್ಳಿ. ಖರ್ಜೂರ ಹಾಕ್ಕೊಳ್ಳಿ. ಫಸ್ಟೇ ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೀರನ್ನ ತೆಗೆದುಬಿಟ್ಟೆ ಹಾಕ್ಕೊಳ್ಳಿ ಖರ್ಜೂರನ. ಇದನ್ನು ಸಣ್ಣದಾಗಿ ರುಬ್ಕೋಬೇಕು. ಸ್ವಲ್ಪನೇ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳಿ. ಎಷ್ಟು ಸಣ್ಣದಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬಾದಾಮಿ ಹಾಲು. ಈ ರೀತಿ ನುಣ್ಣಗಾಗಬೇಕು. ಇದನ್ನು ಒಂದು ಕಂಟೈನರಲ್ಲಿ ತೆಗೆದಿಟ್ಕೊಳ್ಳೋಣ. ಒಂದು ಸಣ್ಣ ಗ್ಲಾಸಲ್ಲಿ ಒಂದು 3-4 ಗ್ಲಾಸಷ್ಟು ನೀರನ್ನ ಹಾಕಿ ಕಲಸಿ ಹಾಕ್ಕೊಳ್ಳಿ. ತುಂಬಾ ಒಳ್ಳೆಯದು, ಮಕ್ಳಿಗೂ ಒಳ್ಳೆಯದು, ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಫೀಡ್ ಮಾಡೋರಿಗೆ ಬಾದಾಮಿ ಹಾಲು ತುಂಬಾ ಒಳ್ಳೆಯದು. ಈಗ ಕಲ್ಸಕ್ಕರೆ ಕರ್ಗಕ್ಕೆ ಇಟ್ಟಿದ್ದೀವಲ್ಲ, ಅದನ್ನು ಬಿಸಿಗಿಡೋಣ. ಈ ರೀತಿ ಕುದಿಯುವಾಗ ಇದಕ್ಕೆ ರುಬ್ಬಿರೋ ಅಂಥದ್ದು ಹಾಕೋಣ. ಇದು ಒಂದು 15 ನಿಮಿಷ ಲೋ ಫ್ಲೇಮ್ನಲ್ಲೇ ಕುದಿಬೇಕು. ಸಣ್ಣಗಿಟ್ಬಿಟ್ಟು ಅವಾಗವಾಗ ಈ ರೀತಿ ಕಲಿಸ್ತಾ ಒಂದು 15 ನಿಮಿಷ ಕುದಿಯೋಕ್ಕಿಡಿ. ವಿಂಟರ್ ಸೀಸನಲ್ಲಂತೂ ಇದು ಒಂದು ವಾರಕ್ಕೆ 2 ಸಲ ಮಾಡಿಕೊಂಡ್ರೆ ಸ್ಕಿನ್ ಎಲ್ಲ ಡ್ರೈ ಆಗೋದೆಲ್ಲ ಕಡಿಮೆ ಆಗುತ್ತೆ. ಈ ರೀತಿ ಕುದಿಯುವಾಗ ಸ್ವಲ್ಪ ಬಿಸಿ ಹಾಲು ಹಾಕ್ಕೊಳ್ಳಿ. ಈ ರೀತಿ ಹಾಲನ್ನ ಹಾಕಿ ಒಂದು ಅರ್ಧ ನಿಮಿಷ ಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು. ಹಾಲು ಹಾಕಿ ತುಂಬ ಕುದಿಸ್ಬಾರ್ದು, ಒಡೆದೋಗುತ್ತೆ. ಒಂದು ಅರ್ಧ ನಿಮಿಷ ಬಿಟ್ಟು ಗ್ಯಾಸ್ನ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಎಲ್ರಿಗೂ ಹೆಲ್ತ್ಗೆ ತುಂಬಾ ಒಳ್ಳೆಯದು. ವಾರಕ್ಕೆ 2 ಸಲ ಈ ಬಾದಾಮಿ ಹಾಲನ್ನ ಕುಡಿಯೋದ್ರಿಂದ ಸ್ಕಿನ್ನು ಚೆನ್ನಾಗಿರುತ್ತೆ, ಹೆಲ್ತು ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಬಾದಾಮಿ ಹಾಲು ಹೇಗೆ ಮಾಡೋದಂತ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.